ಬ್ರಹ್ಮಕುಮಾರಿ ಸಮಾಜ, ಬ್ರಹ್ಮಕುಮಾರಿ ಕುಮಾರಿಯರ ಬಗ್ಗೆ ತುಂಬ ಕೇಳ್ತಾ ಇದ್ದಾರೆ. 1988ರಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ನಾವು ಪರಮಾತ್ಮನ ಹತ್ತಿರಕ್ಕೆ ಹೋಗಬೇಕು. ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷ ಸಬ್ಜೆಕ್ಟ್ ಏನಪ್ಪ ಅಂದರೆ ಬ್ರಹ್ಮಕುಮಾರಿ ಸಮಾಜ, ಬ್ರಹ್ಮಕುಮಾರಿ ಕುಮಾರಿಯರ ಬಗ್ಗೆ ತುಂಬ ಕೇಳ್ತಾ ಇದ್ದಾರೆ. ಗುರೂಜಿ ಹೇಳಿ ದಯವಿಟ್ಟು ನಮ್ಮನೆಯವರು ಕೂಡ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾರೆ, ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಅವರು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಬ್ರಹ್ಮಕುಮಾರಿಯ ಬಗ್ಗೆ ನಾನು 1988ರಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಬ್ರಹ್ಮಕುಮಾರಿ ಸಮಾಜಕ್ಕೆ ವಿಸಿಟ್ ಮಾಡಿದಾಗ ಅಲ್ಲಿ ನಮಗೆ 1 ಗಂಟೆ ಪ್ರವಚನ ಮಾಡಿ ಒಂದು ಕಡೆಯಿಂದ ಎಲ್ಲ ಕರ್ಕೊಂಡೋಗಿ ತೋರಿಸಿ 2000ನೇ ಇಸ್ವಿಗೆ ಪ್ರಳಯ ಆಗುತ್ತೆ, ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ ಅನ್ನೋದನ್ನು ಹೇಳ್ತಾಯಿದ್ರು. ಸೊ ಅದಕ್ಕೆ ಈಗಲಿಂದನೇ ತಯಾರಿಯಾಗಿ ಸತ್ಯಯುಗ ಪ್ರಾರಂಭ ಆಗುತ್ತೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನಾಶ ಆಗಿ ನಾವು ಪರಮಾತ್ಮನ ಹತ್ತಿರಕ್ಕೆ ಹೋಗಬೇಕು, ಪ್ರಳಯ ಆಗುತ್ತೆ ಅಂತ ಖಂಡಿತವಾಗಿ ಹೇಳ್ತಾಯಿದ್ರು. ಅವ್ರು ಹೇಳೋ ರೀತಿ ಎಲ್ಲವನ್ನು ನೋಡಿ ನಮಗೆ ಸಖತ್ ಆಶ್ಚರ್ಯ ಆಗ್ತಾಯಿತ್ತು. ಪುಸ್ತಕಗಳೆಲ್ಲ ಇದ್ದು ಅದೇ ಟೈಮ್ಗೆ ಕೆಲವರು ಒಂದು ಗ್ರಂಥಗಳನ್ನೆಲ್ಲ ಬಿಡ್ತಾಯಿದ್ರು, 2000ನೇ ಇಸ್ವಿಗೆ ಪ್ರಳಯ ಆಗುತ್ತೆ ಅಂತ. ಆ ಪುಸ್ತಕಗಳ ಹುಡುಕಿ ತರೋದು, ಅದು ಓದೋದು, ನಾತ್ರಡಾಮಸ್ ಪ್ರಿಡಿಕ್ಷನ್ಸ್ಗೆ ಕಂಪೇರ್ ಮಾಡಿ ಅವ್ರು ಬರೆದಿರೋದು ಅದನ್ನು ನೋಡೋದು, ಕಾಲಜ್ಞಾನ ಅಂತ ನೋಡೋದು, ಪ್ರಳಯ ಆಗುತ್ತೆ ಅಂತ ನಾನು ನಂಬಿಟ್ಟು ಅದ್ರ ಹುಡ್ಕೊಂಡು ಎಲ್ಲ ಕಡೆ ಹೋಗ್ತಾ ಇರೋದು, ಅದೇ ಒಂದು ಕೆಲಸ ಆಗ್ಬಿಟ್ಟಿತ್ತು ನನಗೆ. ಅಷ್ಟು ತಲೆ ಕೆಡಿಸ್ಕೊಂಡಿದ್ದೆ ನಾನು. 2000ನೇ ಇಸ್ವಿ ಆಮೇಲೆ ಕಾಯ್ಕೊಂಡು ನೋಡ್ಕೊಂಡು ಬಂದು ಏನೂ ಆಗಲಿಲ್ಲ. ಇದೊಂದು ಕಾನ್ಸೆಪ್ಟ್ ವಿಚಾರ ಅಲ್ಲಿ ತುಂಬ ಪ್ರಬಲವಾಗಿತ್ತು, ಅದು ಸುಳ್ಳಾಯಿತು. ಇದನ್ನು ಬಿಟ್ಟರೆ ಬ್ರಹ್ಮಕುಮಾರಿ ಸಮಾಜದಲ್ಲಿ ಇರತಕ್ಕಂಥ ವಿಚಾರ ಚಿಂತನೆಗಳೇನಪ್ಪ ಅಂದರೆ, ಅರಿಷಡ್ ವರ್ಗಗಳನ್ನು ತ್ಯಜಿಸಿ ಕಾಮ, ಕ್ರೋಧ, ಮೋಹ, ಮದ, ಮಾಶ್ಚರ್ಯ, ಆಸೆ ಇವೆಲ್ಲವನ್ನು ತ್ಯಜಿಸಿ ಧ್ಯಾನದಲ್ಲಿ ಇದ್ದಾಗ ನೀನು ದೇಹವನ್ನು ಬಿಟ್ಟು ಆತ್ಮ ಪರಮಾತ್ಮನಲ್ಲಿ ಐಕ್ಯವಾಗತ್ತೆ. ಆ ಪರಮಾತ್ಮನೇ ಶಿವ ಅನ್ನತಕ್ಕಂಥದ್ದು ಅವರ ವಿಚಾರ. ಸೊ ಈ ಅರಿಷಡ್ ವರ್ಗಗಳನ್ನು ಬಿಟ್ಬಿಟ್ರೆ ಆಲ್ಮೋಸ್ಟ್ ನೀವು ದೇವ್ರ ಥರನೇ ಆಗಿಬಿಡ್ತೀರ. ಕಾಮ ಅಂದರೆ ಸೆಕ್ಷುವಲ್ ಆಕ್ಟಿವಿಟೀಸ್ ಅದಿಲ್ಲ ಅಲ್ಲಿ. ಏನು ಗೊತ್ತಾ, ಬರೀ ಅಣ್ಣ ತಮ್ಮ, ಸಹೋದರ ಸಹೋದರಿ, ಕುಮಾರ ಕುಮಾರಿಯರು ಅಂತ ಕರೀತಾರೆ. ಅದ್ರ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ, ಸಂಪೂರ್ಣವಾಗಿ ತ್ಯಜಿಸಬೇಕು. ಕ್ರೋಧ, ಕೋಪ ಅಂತೂ ಮಾಡ್ಕೊಳ್ಳೋಂಗೆ ಇಲ್ಲ. ನಾವೆಲ್ಲರೂ ಶಿವನ ಮಕ್ಕಳು, ಕುಮಾರ ಕುಮಾರಿಯರು. ಮೋಹ, ಯಾವುದ್ರ ಮೇಲೆ ಮೋಹ? ಆಸ್ತಿ ಮೇಲೂ ಮೋಹ ಇಲ್ಲ, ಜೀವನದ ಮೇಲೂ ಮೋಹ ಇಲ್ಲ, ದೇಹದ ಮೇಲೂ ಮೋಹ ಇಲ್ಲ, ಸಮಾಜದ ಮೇಲೆ ಮೋಹ ಇಲ್ಲ, ಸೃಷ್ಟಿ ಮೇಲೂ ಮೋಹ ಇಲ್ಲ. ಅಲ್ಟಿಮೇಟ್ ವಿ ಶುಡ್ ಗೋ ಟು ದ ಪರಮಾತ್ಮ. ಕಾಮ, ಕ್ರೋಧ, ಮೋಹ, ಮದ ಅಂದರೆ ಇವೆಲ್ಲ ಬಿಟ್ಟಾಗ ಅಹಂಕಾರ ಎಲ್ಲಿ ಬರುತ್ತೆ? ಕತ್ತು, ದೇಹದ ಮದ, ಹಣದ ಮದ, ಅದು ಯಾವುದು ಶಕ್ತಿಯ ಮದ ಯಾವುದು ಇರೋದಿಲ್ಲ. ಮಾಶ್ಚರ್ಯ, ಹೊಟ್ಟೆ ಕಿಚ್ಚಿರಲ್ಲ. ಹಿಂದೆ ಮದ ಇವೆಲ್ಲ ಬಿಟ್ಟು ಮೇಲೆ ಇನ್ನು ಹೊಟ್ಟೆ ಕಿಚ್ಚಲ್ಲಿ ಬರುತ್ತೆ. ಇದಾದಮೇಲೆ ಆಸೆ ಎಲ್ಲಿಂದ ಬರುತ್ತೆ ಬದುಕಬೇಕು ಅಂತ? ಮೂಲ ತತ್ವವೇ ಇದು. ಇದ್ರ ಮೇಲೆ ಅವರು ನಿರಂತರವಾಗಿ ಕೆಲಸ ಮಾಡ್ತಾರೆ. ಇದು ಅಂತೂ ಸತ್ಯ. ಯಾಕಂದರೆ ಬರ್ತಕ್ಕಂಥ ವಿಚಾರ ಚಿಂತನೆಗಳು, ಅಭ್ಯಾಸಗಳು, ಸಾಧನೆಗಳು ಅಂತ ಕರಿತೀವಿ. ಸಾಧನೆ ಅಂದರೆ ಪ್ರತಿನಿತ್ಯ ಧ್ಯಾನ ಮಾಡೋದು, ಇದೆಲ್ಲ ಅಭ್ಯಾಸ ಮಾಡೋದು, ಸತ್ಸಂಗ, ಸಂಜೆ ಪ್ರವಚನ ಮಾಡೋದು, ಬ್ರೈನ್ ವಾಶ್ ಅಂತ ಕರಿತೀವಿ. ಆ್ಯಕ್ಚುಲಿ ಅದು ಬೇರೆ ಅರ್ಥ, ಭಾವಾರ್ಥ ಬೇರೆ ಇರ್ಬೋದು. ನಿನ್ನ ಸಮಾಜದಲ್ಲಿ, ಸಂಸಾರದಲ್ಲಿ ಏನೇನು ಸಮಸ್ಯೆಗಳು ಬರುತ್ತೋ ಅದೆಲ್ಲದಕ್ಕೂ ಪರಿಹಾರ ಈ ಅರಿಷಡ್ ವರ್ಗಗಳು. ಅದನ್ನು ಬಿಟ್ಬಿಟ್ರೆ ಅದೇ ಪರಿಹಾರ. ಅದನ್ನು ಬಿಟ್ಟಾದಮೇಲೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋದು ಶಿವತತ್ವ. ಆ ಶಿವನನ್ನು ಪ್ರಾರ್ಥನೆ ಮಾಡೋದು. ನಿರಾಕಾರ ಸ್ವರೂಪಿಯಾದ ಪರಮಾತ್ಮನನ್ನು ಶಿವ ಅಂತ ಕರೀತಾರೆ.
ಸೊ ಅದನ್ನು ಮಾತ್ರ ನೀನು ಫಾಲೋ ಮಾಡೋದು. ನಿಜವಾಗ್ಲೂ ಅಲ್ಲಿ ಈ ಎಲ್ಲ ಬಿಟ್ಟರೆ ಖಂಡಿತವಾಗೂ ಸಂತೋಷವಾಗಿರ್ಬೋದು, ತಪ್ಪೇನೇನೂ ಇಲ್ಲ. ಈ ಅರಿಷಡ್ ವರ್ಗದಲ್ಲಿ ಒಂದು ಯಾವುದಾದ್ರೂ ಆಟ ಆಡಿದ್ರೆ ನೀವು ಅಲ್ಲಿರೋಕ್ಕಾಗಲ್ಲ. ಸೊ ಅವರಿಗೆ ಬಿಳಿ ಬಟ್ಟೆ ಎಲ್ಲ ಹಾಕ್ಕೊಂಡಿರ್ತಾರೆ, ನಮ್ಮಲ್ಲಿ ಏನೂ ಇಲ್ಲ ಅಂತ, ಕ್ಲಿಯರ್ ಆಗಿದ್ದೀವಿ ಅಂತ, ಕ್ಲಿಯರ್ ಸ್ಕೈ, ಪೂರ್ತಿ ಕ್ಲಿಯರ್. ಸೊ ಈಗ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗೋದು ಒಳ್ಳೆಯದು ಕೆಟ್ಟದು. ನನ್ನ ಅನುಭವದಲ್ಲಿ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಹಿರಿಯವರು ಅತ್ತೆ ಮಾವ ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋದರೆ ಸೊಸೆ ಚೆನ್ನಾಗಿರ್ತಾಳೆ, ಬೇರೆಯವರೆಲ್ಲ ಯಂಗ್ಸ್ಟರ್ಸ್ ಚೆನ್ನಾಗಿರ್ತಾರೆ ಮನೆಯಲ್ಲಿ. ಯಂಗ್ಸ್ಟರ್ಸ್ ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋದರೆ ಅವ್ರು ಅಲ್ಲೇ ಇದ್ದುಬಿಟ್ರೆ ಓಕೆ. ಹೋಗ್ತಾ ಬರ್ತಾ ಇದ್ದರೆ ಸಂಸಾರದಲ್ಲಿ ಏನು ಸಣ್ಣ ಪುಟ್ಟ ಸ್ವಾದ ಇರುತ್ತಲ್ಲ, ನಾವು ಜನರಲ್ಲೇ ಬದುಕ್ತಾ ಇರ್ತೀವಿ. ನಾವು ಬೇರೆ ಬೇರೆ ಎಲ್ಲದರಲ್ಲೂ ಕೂಡ ನಾವು ಇಂದ್ರಿಯ ಸುಖಗಳನ್ನು ಪಡೆಯೋಕ್ಕೆ ನಮ್ಮ ಮನಸ್ಸು ತವಕಿಸ್ತಾ ಇರುತ್ತೆ. ಯಾರು ಸಂಸಾರದಲ್ಲಿ ಇರ್ತಾರೋ, ಈ ಸಮಾಜದಲ್ಲಿ ಇರ್ತಾರೋ, ಎಲ್ಲ ಸಮಸ್ಯೆಗಳ ನಡುವೆ ಸುಖವನ್ನು ಬಯಸ್ತಾ ಇರುತ್ತೆ ಈ ಮನಸ್ಸು. ಸೊ ಆ ಸುಖಕ್ಕೆ ಅಡಚಣೆ ಆಗುತ್ತೆ. ಯಂಗ್ಸ್ಟರ್ಸ್ ಹೋಗಿ ಮನೇಲಿ ಹೋಗೋದು ಬರ್ತಾ ಇರೋದು ಆ ಥರ ಇದ್ದಾಗ ಸಪ್ರೇಟಾಗಿರಬೇಕು. ನೀನು ಸಪ್ರೇಟ್ ಇದ್ದರೆ ಫೈನ್, ನಿಂದದೇ ಒಂದು ಪ್ರಪಂಚ ಸೃಷ್ಟಿಯಾಗುತ್ತೆ. ಆ ಪ್ರಪಂಚದಲ್ಲಿ ನೀನೇ ದೇವರು, ನೀನೇ ಎಲ್ಲವೂ ನೀನೇ ಆಗ್ತೀಯ, ಆತ್ಮ ಪರಮಾತ್ಮ ನೀನೇ ಆಗ್ತೀಯ. ಸೊ ಇದು ಆಳವಾಗಿ ಪ್ರಭಾವ ಬೀರೋದ್ರಿಂದ ಸಂಸಾರದಲ್ಲಿರೋದು ಕಷ್ಟ. ಅವರು ಆಶ್ರಮದಲ್ಲಿರಬೇಕು, ಇಲ್ಲಾಂದರೆ ವಯಸ್ಸಾದವರು ಹೋಗಿ ಬಗ್ತಾ ಇರಬೇಕು. ಯಂಗ್ಸ್ಟರ್ಸ್ ಆದರೆ ಗಂಡ ಹೆಂಡತಿ ಇಬ್ಬರು ಹೋಗಬೇಕು, ಸಪ್ರೇಟಾಗಿರಬೇಕು. ಸೊ ಬೇರೆಲ್ಲ ಜನರ ಜೊತೆ ಇದ್ದುಕೊಂಡು ಈ ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗಿದ್ರೆ ಅವ್ರು ಸಪ್ರೇಟ್ ಆಗಿಬಿಡ್ತಾರೆ. ಅದೇ ಒಂದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ. ಇವರೇನೋ ಸೈಕಿಕ್ ಪೇಷೆಂಟ್ಸು, ಮಾನಸಿಕವಾದ ರೋಗಿಗಳು, ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತಕ್ಕಂಥ ಭಾವನೆಗಳು ಆ ಸಂಸಾರದಲ್ಲಿರತಕ್ಕಂಥವ್ರಿಗೆ ಬರುತ್ತೆ. ಇದೊಂದು ಅಷ್ಟೇ. ಅದರ್ವೈಸ್ ಈ ಎಲ್ಲ ತತ್ವಗಳು ಬೇರೆ ಬೇರೆ ರೂಪಗಳಲ್ಲಿ, ಆಶ್ರಮಗಳಲ್ಲಿ, ಮಠಗಳಲ್ಲಿ ಇದೆ. ಅಲ್ಟಿಮೇಟ್ ಏನು, ಅವ್ರು ನಂಬೋದೇ ಪರಮಾತ್ಮ, ಪುನರ್ಜನ್ಮ, ಸ್ವರ್ಗ ನರಕ. ಇದನ್ನು ಯಾರು ನಂಬ್ತಾರೋ ಅವರೇ ಆಶ್ರಮ ಕಟ್ಟೋದು. ಅರ್ಥ ಆಯ್ತಾ? ಈ ಸನ್ಯಾಸಿಗಳು ಕಾವಿ ಬಟ್ಟೆ ಹಾಕ್ಕೊಂಡು ದೊಡ್ಡ ದೊಡ್ಡ ಮಠ ಕಟ್ಟೋದೇನಕ್ಕೆ? ಕೊನೆ ಇದೆಲ್ಲ ಬೇಡಪ್ಪ, ಈ ಸಂಸಾರದ ಸವಾಸ ಬೇಡ, ಇದೆಲ್ಲವನ್ನು ಬಿಟ್ಟು ಪರಮಾತ್ಮನ ಸೇವೆ ಮಾಡಿಕೊಂಡು ಶಿವನ ಪಾದವನ್ನು ಸೇರಬೇಕು, ಶಿವಲೋಕ ಸೇರಬೇಕು, ವೈಕುಂಠ ಸೇರಬೇಕು ಅನ್ನತಕ್ಕಂಥ ಒಂದು ನಂಬಿಕೆ, ಅಥವಾ ನಮ್ಮ ಭಾಷೆಯಲ್ಲಿಲ್ಲ ಅಂದರೆ ಭ್ರಮೆ. ಸೊ ಅದು ಬದುಕ್ತಾರೆ. ಯಾಕೆ ನಾವು ಸ್ವರ್ಗ ನರಕ ಇವೆಲ್ಲ ನಂಬಲ್ಲ. ಸ್ವರ್ಗ ನರಕ ಇರೋದೆಲ್ಲ ಭೂಮಿ ಮೇಲೇ. ಸೃಷ್ಟಿಯ ರಹಸ್ಯವನ್ನು ಯಾರೂ ಅರಿಯಲು ಸಾಧ್ಯವಿಲ್ಲ. ಹೇಗಿದೆ ಅದು ಹೋಗ್ತಾ ಇದ್ದೀವಿ. ನಾವು ಪುನರ್ಜನ್ಮ ಅವೆಲ್ಲ ನಂಬೋದಿಲ್ಲ. ಸೊ ಈ ಚಿಂತನೆಯಲ್ಲಿ ಕೆಲವು ಜನರು ಇರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಈಗ ಈ ಸಂಸಾರ ಸಮಾಜ ಇರತಕ್ಕಂಥ ದ್ವಂದ್ವಗಳಿಂದ ಪರಿಹಾರವೇ ನಾನು ಭಗವಂತನಲ್ಲಿ ಐಕ್ಯವಾಗೋದು, ಅವನ ಸೇವೆಯಲ್ಲೇ ನಿರಂತರವಾಗಿರೋದು ಅಂತ ಅಂದ್ಕೊಂಡು ಸನ್ಯಾಸಿಗಳಾಗಿ ಸಮಾಜ ಸೇವೆ ಮಾಡಿಕೊಂಡು ಜೊತೆಗೆ ಬೇರೆಲ್ಲ ಮಾಡ್ಕೊಂಡಿರ್ತಾರೆ. ಅದೊಂದು ನಾನಾ ಪಂಥಗಳು, ನಾನಾ ಧರ್ಮಗಳು, ನಾನಾ ಮಠ ಮಂದಿರಗಳು ಇದೆ. ಆದರೆ ಇದು ಹಾಗೇ ಒಂದು ಬ್ರಹ್ಮಕುಮಾರಿ ಸಮಾಜದ ಒಂದು ಪಂಥ. ದಿಸ್ ಇಸ್ ಎಕ್ಸ್ಟ್ರೀಮ್ ವೈರಾಗ್ಯ. ಸೊ ನೆನ್ಪಿಟ್ಕೊಳ್ಳಿ, ನಿಮಗೆ ಯಾವುದು ಆನಂದ ಕೊಡುತ್ತೋ ಅದೇ ಶ್ರೇಷ್ಠ. ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗ್ಬೇಕಾ, ಹೋಗಿ. ಆಶ್ರಮಕ್ಕೆ ಹೋಗಿ ಸನ್ಯಾಸಿ ಆಗಬೇಕಾ, ಕಂಫರ್ಟಬಲ್ ಆಗಿದ್ದೀರಾ, ಹೋಗಿ. ಏನಿಲ್ವ ಸಂಸಾರದಲ್ಲಿ ಸುಖವಾಗಿದೆಯಾ, ಆರಾಮಾಗಿರಿ. ಅರ್ಥ ಆಯ್ತಾ? ಸೊ ಇಲ್ಲೇ ಧ್ಯಾನ ಮಾಡಿ, ನೋ ಪ್ರಾಬ್ಲಮ್. ನಾನಾ ಧರ್ಮಗಳ ರಾಶಿ ಇದೆ ಭೂಮಿ ಮೇಲೆ. ನೀವು ಸಂತೋಷವಾಗಿರೋಕ್ಕೆ, ಜೊತೆಗೆ ಸತ್ತ ಮೇಲೆ ಸ್ವರ್ಗ ಸೇರ್ತೀರಾ, ಸಂತೋಷವಾಗಿರ್ತೀರಂತಕ್ಕಂಥ ಹೇಳತಕ್ಕಂಥ ಪಂಥಗಳೇ ಜಾಸ್ತಿ ಇವೆ. ಅರ್ಥ ಆಗ್ತಿದೆಯಾ? ಹೋಗಿ. ಬ್ರಹ್ಮಕುಮಾರಿ ಸಮಾಜಕ್ಕೆ ಒಬ್ಬರು ಹೋಗ್ತಾಯಿದ್ರು. ನನಗೆ ಅವ್ರು 25 ವರ್ಷಗಳಿಂದ ಪರಿಚಯ. ನಾವು ತುಂಬ ಕ್ಲೋಸ್, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾಯಿದ್ದೀವಿ. ಒಂದೊಂದ್ಸರಿ ಫೋನಲ್ಲಿ ಅವರು ರೇಗಿಸ್ತಾ ಇದ್ದೆ. ಸೊ ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡಿದ್ದೀನಿ. ನಾನು ಯಾವಾಗಲೂ ತುಂಬ ಲವಲವಿಕೆಯಿಂದ, ಪ್ರೀತಿಯಿಂದ, ಗೌರವದಿಂದ ರೇಗಿಸ್ಕೊಂಡು ನಾನು ಮಾತಾಡ್ತಿದ್ದೆ. ಅಷ್ಟೊಂದು ಆತ್ಮೀಯತೆ ಅವರಲ್ಲಿದೆ. ಸೊ ಆ ಆಡಿಯೋ ಕೂಡ ಇದರಲ್ಲಿ ಹಾಕ್ತೀನಿ, ಅದನ್ನು ಕೇಳಿ. ಅವ್ರ ಸ್ವಂತ ಅನುಭವ ಚೆನ್ನಾಗಿದೆ. ಸೊ ಸೃಷ್ಟಿನಲ್ಲಿ ಬೇಕಾದಷ್ಟು ಅವಕಾಶಗಳಿದೆ, ಸಂತೋಷವಾಗೇ ಇರೋಕ್ಕೆ. ಏನು ಅರ್ಥ ಆಗಿಲ್ವಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು. Hello. Hello sister, how are you? Hello bro, how are you? I am super. I am very super.
ಸೊ ಇವತ್ ನಿಮ್ ವಿಡಿಯೋ ಕೇಳಿದೆ ಹಾ 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 ಅಬೌಟ್ ನೆಗೆಟಿವ್ ಅಂಡ್ ಪಾಸಿಟಿವ್ ಎನರ್ಜಿ. ಹೌದಾ, ಚೆನ್ನಾಗಿತ್ತಾ? ಸಖತ್ತಾಗಿತ್ತು, ಪ್ರಾಕ್ಟಿಕಲ್ ಆಗಿತ್ತು. ಓಕೆ, ಈಗ ನನಗೆ ಬ್ರೀಫ್ ಆಗಿ ಒಂದ್ 2 ನಿಮಿಷದಲ್ಲಿ ಬ್ರಹ್ಮಕುಮಾರಿ ಸಮಾಜದ ಬಗ್ಗೆ ಹೇಳಮ್ಮ, ನಿನ್ನ ಅನುಭವ. ಅನುಭವ ಏನ್ ಹೇಳಿ ನಾನು? ನೀನ್ ಎಲ್ಲ ಹೋಗಿದ್ಯಲ್ಲ, ಮಾಡಿದ್ಯಲ್ಲ, ಟೀಚ್ ಮಾಡಿದ್ಯಲ್ಲ, ನಿನ್ನ ಅನುಭವ ಹೇಳು. ನಿನ್ನ ಅನುಭವ ಬ್ರಹ್ಮಕುಮಾರಿ ಸಮಾಜದಲ್ಲಿ. ಸಮಾಜ ಅಂದ್ರೆ ಅಲ್ಲಿ ಆ ಬದುಕಿನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಲ್ಲಿ ಅಂತ ನನ್ನ ಅನಿಸಿಕೆ ಹೇಳ್ತಾ ಇರೋದು ನಾನು. ಅದೇ ನಾನ್ ನಿನ್ನ ಅನಿಸಿಕೆನೆ ಕೇಳ್ತಾ ಇರೋದು. ನನ್ನ ಅನಿಸಿಕೆ ನನ್ಗೆ ಅನಿಸ್ತಾ ಇರೋದು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಲ್ಲಿದೆ. ಹೇಗೆ ಅಂದ್ರೆ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಸೊಲ್ಯೂಷನ್ ಅಲ್ಲಿ. ಯಾವ್ದು ಸ್ಥಿರ ಅಲ್ಲ. ಅಲ್ಲಿ ಪ್ರತಿಯೊಂದು ಇದಕ್ಕೂ ಕ್ವಶನ್ಗೂ ಆನ್ಸರ್ ಸಿಗ್ತಾ ಇರುತ್ತೆ. ಮುರುಳಿನಲ್ಲಿ ನಮ್ಗೆ ಡೈಲಿ ನಮ್ಗೆ ವಿಲ್ ಬಿ ಹ್ಯಾವಿಂಗ್ ಇನ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ಸ್. ಜ್ಞಾನದ ಆಳಕ್ಕೆ ಹೋಗ್ತಾ ಇರುತ್ತೆ ಅಂದ್ರೆ ಡೈಲಿ ಅಟೆಂಡ್ ಆಗ್ಬೇಕು ಮುರುಳಿನ. ಆಮೇಲೆ ನಂದು ಜ್ಞಾನ, ಆತ್ಮ ಜ್ಞಾನ, ಪರಮಾತ್ಮನ ಜ್ಞಾನ, ಸೃಷ್ಟಿ ಚಕ್ರದ ಜ್ಞಾನ, ಡ್ರಾಮಾ ಜ್ಞಾನ, ಮತ್ತೆ ಇದು ಕಲ್ಪವೃಕ್ಷದ ಜ್ಞಾನ. ಇದು ಬರ್ತಾನೆ ಇರುತ್ತೆ ಅದರಲ್ಲಿ. ಒಬ್ಬ ತಂದೆ ನೆನಪು ಮಾಡ್ಬೇಕು. ಒಬ್ಬ ತಂದೆ ಏನಂದ್ರೆ ಅಲ್ಲಿ ಹಲ್ಚಲ್ ಇರಲ್ಲ, ಒಂದು ಡೈವರ್ಷನ್ಸ್ ಇರಲ್ಲ. ಒಬ್ಬ ತಂದೆ ಅಂದ್ರೆ ಮುಗೀತಲ್ಲಿ. ಏಕ ಬಾಪ್ ದೂಸರ ನಾಕು. ಒಬ್ಬ ತಂದೆ ಮುಗೀತು. ಒಬ್ಬನ ಸ್ನೇಹ ಅಲ್ಲಿ. ಯಾರು ಅವರು? ಬಾಬಾ ಶಿವಪ್ಪ ಅವರೊಬ್ರೆ ಏಕ ಪರಮಾತ್ಮ ಒಬ್ನೇ, ತಂದೆ ಒಬ್ನೇ. ತಂದೆ, ಗುರು, ಸದ್ಗುರು ಎಲ್ಲ ಅವ್ರೇನೆ. ಈಗ ನಾವು ಶಿವ ಅಂತ ಪೂಜೆ ಮಾಡ್ತೇವಲ್ಲ, ಆ ಶಿವನ? ಆ ಶಿವನೇ. ಅಲ್ಲಿ ಯಾರು ಮನುಷ್ಯರಿಲ್ಲ ಅಲ್ಲಿ. ನಾವು ನೀವುಗಳೇ ಮನುಷ್ಯರು ಇರೋದಲ್ಲಿ ಅಷ್ಟೇ. ಅಲ್ಲಿ ಪರಮಾತ್ಮ ನಿರಾಕಾರ್ಯ ಜ್ಯೋತಿರ್ಬಿಂದು ಲಿಂಗು ಸ್ವರೂಪ, ಬಿಂದು ಸ್ವರೂಪ, ಪಾಯಿಂಟ್ ಆಫ್ ಲೈಟ್ ಅಂತವೆ. ಆಮೇಲೆ ಪಾಯಿಂಟ್ ಆಫ್ ಲೈಟ್ ಈಸ್ ನಾಟ್ ಯಾವ್ದೇ ಆಕಾರ ಇಲ್ಲ ಅವ್ರಿಗೆ. ಮತ್ತೆ ಶಿವಲಿಂಗ ಯಾಕೆ ಮಾಡಿದ್ರಿ? ಶಿವಲಿಂಗ ಅಂದ್ರೆ ಇವಾಗ ಅದನ್ನ ಎಮರ್ಜ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಬೆಳಕು ಅಂದ್ರೆ ಈಗ ಬಲ್ಪು ನೋಡಿ, ಬಲ್ಪು ನಮ್ಮ ಮನೇಲಿ ಒಂದ್ ಬಲ್ಪ್ ಇದೆ. ಆ ವೈಟ್ ಕಲರ್ ಅದನ್ನ ನೋಡ್ತಾ ಇದ್ರೆ ಕಣ್ಣಿಗೆ ಇದಾಗುತ್ತೆ. ಇವ್ ನೀಡ್ ಸಮ ಆಕಾರ ಅದಕ್ಕೆ ಶಿವಲಿಂಗದ ರೂಪದಲ್ಲಿ ದ್ವಾಪರ ಯುಗದಿಂದ ಅದು ಮಾಡ್ಕೊಂಡ್ ಬಂದಿದ್ರಂತೆ. ನಿರಾಕಾರ ಅಂತ ಯಾಕಂತೀರಿ? ಆಕಾರನೇ ಇಲ್ವಲ್ಲ. ಅಂದ್ರೆ ಈಗ ಕೈ, ಕಾಲು, ಕಣ್ಣು, ಮುಖ, ಮೂಗು, ಬಾಯಿ ಅದಿದ್ರೆ ಆಕಾರ ಸ್ವರೂಪ ಅನ್ಬೋದು. ಆಕಾರನೇ ಇಲ್ವಲ್ಲ, ಅದಕ್ಕೆ ನಿರಾಕಾರ ಅಂತ ಹೇಳತ್ತಾರೆ ಅಂತ ನನಗೆ ಅಲ್ಲಿಂದ ಏನ್ ಅರ್ಥ ಆಗಿದೆಯೋ ಅದನ್ನ ಹೇಳ್ತಾ ಇದೀನಿ. ನಿರಾಕಾರ ಅಂದ್ರೆ ಅವ್ರಿಗೂ ಮನಸ್ಸು ಬುದ್ಧಿ ಇದೆ. ಶಿವಪ್ಪನ್ಗೂ ಮನ್ಸಿದೆ, ಬುದ್ಧಿ ಇದೆ, ಸಂಸ್ಕಾರ ಒಂದಿಲ್ಲ. ಯಾಕಂದ್ರೆ ಡಸಂಟ್ ಕಮ್ ಇನ್ ದ ಲೈಫ್ ಸೈಕಲ್ ಬರಲ್ಲ ಅವರು. ಗಣೇಶ ಅವರು ದೇವತೆಗಳವರು. ದೇವತೆಗಳೇ ಬೇರೆ, ಭಗವಂತನೇ ಬೇರೆ. ಭಗವಂತ ಒಬ್ಬನೇ, ಪರಮಾತ್ಮ ಒಬ್ಬನೇ. ಭಗವಂತ ಪರಮಾತ್ಮ ಒಬ್ಬನೇ. ಇವ್ರು ಅಂದ್ರೆ ಬೇರೆ ಹೆಸರಿಂದ ಕರೀತಾರೆ. ವಿಶ್ವನಾಥ, ಸೋಮನಾಥ ಅಂತ, ಇದು ಬೋಲಾನಾಥ ಅಂತಾರೆ, ಬಬುಲ್ನಾಥ ಅಂತ ಅನೇಕ ಹೆಸರಿಂದ ಕರೀತಾರೆ ಅಷ್ಟೇ. ಬಾಬಾ ಅಂತೀವಿ ನಾವು, ತಂದೆ ಅಪ್ಪ ಅಂತೀವಿ. ಬಾಬಾ ಅಂದ್ರೆ ಶಿವ, ಆಲ್ಮೋಸ್ಟ್ ಈಶ್ವರ. ದಟ್ ವಾಟ್ ವಿ ಕಾಲ್ ಶಿವ ಈಸ್ ನಿರಾಕಾರ. ಶಿವ ನಮ್ಮಪ್ಪ ಶಿವ ಅಷ್ಟೇ. ಬೇರೆ ಇನ್ಯಾರು ಅಲ್ಲಿ ಬೇರೆ ಯಾವ ಆತ್ಮಗಳು ಇಲ್ಲ. ಗುರು ಸಂತರು ಯಾರಿಲ್ಲ. ಹರ್ಮಿಟ್ಸ್ ಅಂದ್ರೆ ಇವರು ಈ ಋಷಿ ಮುನಿಗಳು ಅಂತಾರಲ್ಲ, ಅವರು ಆತರ ಯಾರು ಇಲ್ಲ ಅಲ್ಲಿ. ಓಕೆ, ಈಗ ಸಾಮಾನ್ಯ ಜನರಿಗೆ ಏನೇನ್ ಸಮಾಧಾನ ಸಿಗುತ್ತಮ್ಮ? ಬೇಕಾದಂಗೆ ಸಮಾಧಾನ ಸಿಗುತ್ತೆ, ಬೇಕಾದಂಗೆ. ಅದು ತಿಳ್ಕೊಳ್ಳೋದ್ರ ರೀತಿಲಿ ಹೋಗುತ್ತೆ ಅಷ್ಟೇ. ಯಾವ ಸಮಸ್ಯೆಗೂ, ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಯಾವ BP, ಯಾವ ರೋಗನೂ ಬರಲ್ಲ ಅಲ್ಲಿ. ಎಲ್ಲ ಇರೋ ರೋಗ ಎಲ್ಲ ಹೋಗುತ್ತೆ ನಮ್ಮನ್ ಬಿಟ್ಟು. ಪಾವನ ಆಗತ್ತೆ, ಆತ್ಮ ಪಾವನ ಆಗತ್ತೆ, ಪುಣ್ಯ ಸಂಪಾದನೆ ಆಗುತ್ತೆ. ಇನ್ನೇನ್ ಬೇಕು ನಮ್ಗೆ? ಆಮೇಲೆ ಇರೋದ್ರಲ್ಲಿ ಸಂತೋಷ ಪಡ್ಬೇಕು. ಸಂತುಷ್ಟ ಮಣಿಗಳು. ಈ ಮನುಷ್ಯನ್ಗೆ ಎಷ್ಟಿದ್ರು ಸಾಕಾಗಲ್ಲ, ಆಯ್ತಾ? ಆದ್ರೆ ಅದ್ರಲ್ಲಿ ಏನಾಗುತ್ತೆ, ಯು ವಿಲ್ ಗೆಟ್ ತೃಪ್ತಿ ಸಿಗುತ್ತೆ ಒಂಥರ. ಸಾಕಪ್ಪ, ಇದ್ದಲ್ಲಿ ಬದುಕ್ ಮಾಡೋಣ, ಜೀವನ ಮಾಡೋಣ, ಆತರ ಸಿಗುತ್ತೆ, ಆನಂದ ಸಿಗುತ್ತೆ. ಮತ್ತೆ ಅತೇಂದ್ರಿಯ ಸುಖ ಅಂತಾರಲ್ಲ, ಇಂದ್ರಿಯಗಳಿಗೂ ಮೀರಿದಂತ ಸುಖ ಅತೇಂದ್ರಿಯ ಸುಖ. ನೀವ್ ಹೇಳ್ತಿರ್ತೀರಲ್ಲ, ಅಂತರ್ಮುಖಿ ಸದಾ ಸುಖಿ. ಅದು ಬಾಬಾ ಅದೇ ಹೇಳೋದು, ಅಂತರ್ಮುಖ ಹೋಗಪ್ಪ, ಸಾಕು. ಬಾಹಿರ್ಮುಖದಲ್ಲಿ ಎಷ್ಟಿದ್ರು ಸಾಕಾಗಲ್ಲ. ಆಮೇಲೆ ಇನ್ನೊಂದು ಮಾತೇನಂತ, ವಿನಾಶದ ಮಾತು.
ಜಗತ್ತಿನ ವಿನಾಶದ ಮಾತು ದೊಡ್ಡದು. ನೀನ್ ಎಷ್ಟು ವರ್ಷ ಬದುಕಿರ್ತಿ ಅದನ್ನ ನೋಡ್ಕ ಸಾಕು ಫಸ್ಟ್. ಹ್ಮ್ ಇವಾಗ ನಾನೇನ್ ಅಬ್ಬಾ ಅನ್ನೋ ಒಂದ್ 60 ಇಯರ್ಸ್ 70 ಇಯರ್ಸ್ 80 ಇಯರ್ಸ್ ಹೋಗ್ಲಿ, ನಂದು ಅಂತಿದ್ದು ನಂದು ಏನ್ ಸಂಪಾದನೆ ಇದೆಯೋ ಅದಷ್ಟೇ ನೋಡ್ಕೋಬೇಕು ನಾವು, ಪುಣ್ಯ ಸಂಪಾದನೆ. ಮತ್ತೆ ಮೊದಲು 2000 ಇಸ್ವಿನಿ ಅದ್ರ ಹಿಂದೆ ಆಯ್ತು 2000 ವಿನಾಶ ಆಗತ್ತೆ ಅಂತ ಹೇಳ್ತಿದ್ರಲ್ಲಮ್ಮ. ಆ ಮಾತು ಬಂತು ಅದಾಯ್ತು. 1970 ಒಂದಾಯ್ತಂತೆ ಮಾತು, 2000 ಅಲ್ಲಿ ಬಂತಂತೆ. ಹಾ ಹಂಗೆ ಎಲ್ಲಾರ್ಗೂ ಪ್ರಾಪ್ತಿ ಸಿಗಲ್ಲ, ಭಗವಂತನ ಪ್ರಾಪ್ತಿ. ಅವಾಗ ಬ್ರಹ್ಮಕುಮಾರಿ ಸಮಾಜದಾಗ ನಾನು ಹೋಗಿದ್ದಾಗ ಅವ್ರು ಅದನ್ನೇ ಹೇಳುದು, 2000 ಇಸ್ವಿಗೆ ಈ ಜಗತ್ತು ಸರ್ವನಾಶ ಆಗುತ್ತೆ. ಹೌದು ಯಾರು ಇರ್ತಾರೋ ಇವಾಗ ಜರಡೆ ಆಡಿಸಿದ್ರೆ ಯಾರು ಉಳಿಬೇಕು ಅವರೇ ಉಳಿಯೋದು, ಎಲ್ಲ ಟೊಳ್ಗಳೆಲ್ಲ ಉದುರೋಗುತ್ತೆ ಅಷ್ಟೇ. ಏನಾಗ್ಲಿಲ್ವಲ್ಲ, ಪ್ರಳಯ ಏನೂ ಆಗಿಲ್ಲ. ಆಗೋ ಟೈಮ್ ಬಂದಾಗ ಅದೇ ವಿನಾಶದ ಮಾತು ಬಂದಾಗ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಅದು ಆ ಪಾಯಿಂಟ್ ಗೆ ಪರಮಾತ್ಮನ್ ಇನ್ನೊಂದು ದಿಸ್ ಬ್ರೈನ್ ಲಿಮಿಟ್ ನೀವೇ ಹೇಳಿದ್ರ, ಈ ಬುದ್ಧಿಮಟ್ಟ ಎಷ್ಟಿದೆಯೋ ಅಷ್ಟು ನಾವು ತಗೋಬಹುದು. ಆಳ ಜ್ಞಾನದ ಆಳ ಅವ್ಯಕ್ತ ಮುರಳಿ ಅಂತೆಲ್ಲ ಇದೆ, ಆಳಕ್ಕೆ ಹೋದಾಗ್ಲೇ ಅದ್ರದ್ದು ಇದು ಸಿಗೋದು, ಮುತ್ತು ರತ್ನಗಳು ಸಿಗೋದು. ನೀ ಮೇಲೆ ಈಜ್ತಾ ಇರ್ತೀನಿ, ನಾನು ಮೇಲೆ ಈಜ್ತಾ ಇರ್ತೀನಿ ಅಂದ್ರೆ ಅದೇ ಸಿಗಲ್ಲ ಮುತ್ತು ರತ್ನಗಳು, ತಳದಲ್ಲಿ ಉಳ್ಕೊಳ್ತಾವು. ಈಗ ನಿನ್ ಪ್ರಕಾರ ನೀನು ಸಾಮಾನ್ಯ ಜನರಿಗೆ ಬ್ರಹ್ಮಕುಮಾರಿ ಸಮಾಜವನ್ನ ರೆಕಮೆಂಡ್ ಮಾಡ್ತೀಯಾ? ಖಂಡಿತ. ಈ ಎಲ್ಲಿ ಹೋದ್ಮೇಲೆ ಮದ್ವೆ ಎಲ್ಲ ಆಗ್ಬೋದಾ? ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಬಾಬಾ ಎನ್ಕರೇಜ್ ಮಾಡಲ್ಲ ಮದ್ವೆ. ಯಾಕಂದ್ರೆ ಅದರಿಂದಾನೇ ಒಂದು ವಿಕಾರ ಸ್ಟಾರ್ಟ್ ಆಯ್ತು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲ ಸಿಸ್ಟರ್ಸ್ ಇದ್ದಂಗೆ, ಬ್ರದರ್ಸ್ ಸಿಸ್ಟರ್ಸ್ ಇದ್ದಂಗ ಅದು ಹಿಂದಿಂದೆ ಶುರು ಆಗುತ್ತೆ. ಅದಕ್ಕೆ ಏನಂತಾರೆ, ತೀರಾ ಮಾಡ್ಕೊಳ್ಳೋ ಅನಿವಾರ್ಯ ಇದ್ದವ್ರಿಗೆ ಯಾರಿಗ ಅಡ್ಡ ಇಲ್ಲ, ಕರ್ಲೋ ಅಂತಾರೆ, ಮಾಡ್ಲಿ ಬಿಡಿ ಅಂತಾರೆ. ಅಂದ್ರೆ ಅವು ಬಾಬಾ ಹೇಳೋದು ಅದು ಶಿವಪ್ಪ ಅಂತ ಯಾರು ಗೋಚರ ಆಗ್ಬೇಕು ಮನ್ಸಿಗೆ, ಇದು ಭಗವಂತನೇ ಬಂದಿರೋದು ಭೂಮಿಗೆ ಅನ್ನೋದು ಅದು ಕಾಯಂ ಆಗ್ಬೇಕು. ಆಗಿರೋರು ಇಲ್ಲೊಂದ್ ಎಷ್ಟೊಂದ್ ಜನನು ಹೋಗ್ಬಿಟ್ಟಿದಾರೆ, ವಾಪಸ್ ಬಂದು ಇದನ್ನ ಸಹಿಸ್ಕೊಳಕ್ ಆಗದೆ, ವಿಕಾರಗಳೆಲ್ಲ ಆಗದೇನು ಹೋಗಿರೋರು ಇದಾರಂತೆ. ಇದು ತೆಗೆದ್ ನೋಡ್ರೆ ಎಷ್ಟೊಂದ್ ಜನ ಸಿಗ್ತಾರೆ ಆತರ, ಹಿಂಗೆ ಆಗ್ಲಾರ್ದೆ ಹೋಗಿರೋರು. ಆತರ ಇದ್ರಲ್ಲಿ ಎಕ್ಸಿಸ್ಟ್ ಆಗಿರೋರು ಜ್ಞಾನದ ಆಳ ತಿಳ್ಕೊಂಡು, ಅದಕ್ಕೂ ಬೇಕಲ್ಲ ಪ್ರಾಪ್ತಿ. ಅದು ಏನು ಯಾರ್ಯಾರ ಲೆಕ್ಕಾಚಾರ ಎಷ್ಟೆಷ್ಟಿದೆಯೋ ಆತ್ಮಗಳದು ಅಷ್ಟು ಸಂಪಾದನೆ ಮಾಡ್ಕೋತಾರೆ ಅಂತ ನಾನ್ ಅಂದ್ಕೊಂಡಿದೀನಿ. ನನ್ಗೆ ಗೊತ್ತಿರೋದದು ಅಂದ್ರೆ ಎನಿ ಬ್ಲಡಿ ಪ್ರಾಬ್ಲಮ್ಸ್ ಹ್ಯಾಸ್ ಗಾಟ್ ಸೊಲ್ಯೂಷನ್ ಹಿಯರ್. ನನ್ಗೆ ಗೊತ್ತಿದ್ದಂಗೆ ಎನಿ ಕ್ವಶನ್ಗೆ ಅದಕ್ಕೆ ಉತ್ತರ ಭಗವಂತ ಎಷ್ಟು ಚೆನ್ನಾಗಿ ಹೇಳ್ತಾನ. ಅಯ್ಯೋ ಹೌದಲ್ಲ ಶಿವಪ್ಪ, ಹೌದಲ್ಲ ನನ್ನಪ್ಪನೇ ಅನ್ಸುತ್ತೆ. ಯಾಕೆಂದ್ರೆ ನಾಳೆ ನಾನು ಬ್ರಹ್ಮಕುಮಾರಿ ಸಮಾಜದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದಾ? ನಿಮ್ ಜೊತೆ ಮಾತಾಡೋದೆಲ್ಲ ಹಾಕ್ತೀನಿ. ಹೌದಾ? ಜ್ಞಾನ ಪ್ರಸಾರ ಆಗ್ಲಿ ಅಂತ. ಹಾಕ್ಬೋದಲ್ವಾ? ಹಾಕಿ, ಏನ್ ತೊಂದ್ರೆ ಇಲ್ಲ. ಬಿಕಾಸ್ ಆತ್ಮಜ್ಞಾನ. ನಾರ್ಮಲ್ ಆಗಿ ಏನು ಅಬ್ನಾರ್ಮಲ್ ಏನ್ ಮಾತಾಡಿಲ್ಲ ನಾನು. ಇಲ್ಲಮ್ಮ, ಡೋಂಟ್ ವರಿ. ಏನ್ ಮಾತಾಡಿಲ್ಲ, ಅದು ಸಹಜವಾಗಿ ಬಂದಿದೆ. ಜ್ಞಾನ ಚೆನ್ನಾಗಿದೆ, ಡೋಂಟ್ ವರಿ. ನಾಳೆ ಮಾಡ್ತೀನಿ ಎಪಿಸೋಡ್, ನೋಡು. ಹೌದಾ? ಓಕೆಪ್ಪ, ಬಾಯ್. ಹೌದಾ? ಓಕೆ, ಬಾಯ್.